ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಸೊ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಎಲ್ ನೈಟ್ ಹಾಗೆ ಅಂಡ್ರಾದೆ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ನಮ್ಮ ಅಂಡ್ರಾದೆ ಅವರ ಪರ್ಫಾರ್ಮೆನ್ಸ್ ಕೂಡ ಇಷ್ಟ ಆಯ್ತು. ಅಂಡ್ ನಮ್ಮ ಎಲ್ ನೈಟ್ ಅವರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಎಲ್ ನೈಟ್ ಅವರು ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ ಅಂಡ್ರಾದೆ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಎಲ್ ನೈಟ್ ಹಾಗೆ ಅಂಡ್ರಾದೆ ಅವರ ನಡುವೆ ಒಂದು ರೆಸ್ಪೆಕ್ಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಒಂದು ಫೇಸ್ ಆಫ್ ವಿಡಿಯೋ ಪ್ಯಾಕೇಜ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ವಿಡಿಯೋ ಪ್ಯಾಕೇಜ್ ಅಲ್ಲಿ ಏನೇನಾಯ್ತು ಅಂತ ನಾನು ಈಗಾಗಲೇ ವಿಡಿಯೋದಲ್ಲಿ ತಿಳಿಸಿದೀನಿ. ಹೋಗಿ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ. ಅಂಡ್ ಈ ಒಂದು ವಿಡಿಯೋದ ಎಂಡಿಂಗ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಚಾಲೆಂಜ್ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದೆಲ್ಲದೂ ಕೂಡ ಮುಗಿದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರ ಇಂಟರ್ವ್ಯೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅವ್ರ ಬಳಿ ಕೇಳಲಾಗುತ್ತೆ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರು ಟೀಮ್ ಅಪ್ ಆಗ್ತಾ ಇದ್ದಾರೆ, ನಿಮ್ಮ ರಿಯಾಕ್ಷನ್ ಇದಕ್ಕೆ ಏನು ಅಂತ. ಅಂಡ್ ನಮ್ಮ ಕೆವಿನ್ ಓವೆನ್ಸ್ ಅವರು ಆಗ ಅಲ್ಲಿ ಏನು ಹೇಳ್ದಲೆ ನಾನು ಇದಕ್ಕೆ ರಿಂಗ್ ಅಲ್ಲಿ ಉತ್ತರನ ಕೊಡ್ತೀನಿ ಅಂತ ಸೀದಾ ರಿಂಗ್ ಗೆ ಬರ್ತಾರೆ. ರಿಂಗ್ ಮೇಲ್ಗಡೆ ಬಂದ್ಬಿಟ್ಟು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀರಾ, ನನ್ನ ರಿಯಾಕ್ಷನ್ ಏನು ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರು ಟೀಮ್ ಅಪ್ ಆಗಿರೋದಕ್ಕೆ ಅಂತ. ಸೊ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಬ್ಲಡ್ ಲೈನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟಾಮಾ ಟೊಂಗ್ ಅವರು ಮೈಕ್ ನ ಇಟ್ಕೊಂಡು Roman Reigns, Cody Rhodes are teaming up against Solo Sikoa and Jakafato. ನಾವು ಅವ್ರನ್ನ ಬ್ಯಾಡ್ ಬ್ಲಡ್ ಅಲ್ಲಿ ನೋಡ್ಕೋತೀವಿ. ಈ ರೀತಿ ವಿಚಿತ್ರವಾಗಿ ನಮ್ಮ ಟಾಮಾಟೋಂಗ್ ಅವರು ಒಂದು ಪ್ರೋಮೋನ ಕಟ್ ಮಾಡ್ತಾರೆ. ನಿಜವಾಗ್ಲೂ ಅದನ್ನ ಕೇಳಿಸ್ಕೊಳೋದ್ರಲ್ಲಿ ನಮಗೆ ಒಂಥರ ವಿಯರ್ಡ್ ಅನಿಸ್ತಾ ಇತ್ತು. ಅಂಡ್ ಕೆವಿನ್ ಓವೆನ್ಸ್ ಅವರು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು ಅದೇ ರೀತಿ ನನ್ನ ಎಕ್ಸ್ಪ್ರೆಷನ್ ಕೂಡ ಕಾಣಿಸ್ತಾ ಇತ್ತು ಆ ಒಂದು ಟೈಮ್ ಅಲ್ಲಿ. ಅಂಡ್ ನಮ್ಮ ಕೆವಿನ್ ಓವೆನ್ಸ್ ಅವರು ಕೂಡ ಹೇಳ್ತಾರೆ, ನಿನ್ನ ಈ ಒಂದು ವಿಚಿತ್ರವಾದ ಪ್ರೋಮೋನ ಇಲ್ಲಿ ಯಾರು ಕೂಡ ಕೇಳೋದಕ್ಕೆ ಬಂದಿಲ್ಲ, ಈಗ ಏನಾಗುತ್ತೆ ಅಂತ ನಿನ್ಗೂ ಕೂಡ ಗೊತ್ತು, ಎಲ್ಲರಿಗೂ ಕೂಡ ಗೊತ್ತು. ಸೊ ಪ್ರೋಮೋ ಕಟ್ ಮಾಡೋದನ್ನ ಬಿಟ್ಟು ಬನ್ನಿ, ನಾನು ನಿಮ್ಮೆಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡ್ತೀನಿ ಅಂತ 3-on-1 ಸಿಚುಯೇಷನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಟಾಮಾಟೊಂಗ ಹಾಗೆ ಟೊಂಗಲ್ ಅವರಿಗೆ ಕೆವಿನ್ ಓವೆನ್ಸ್ ಅವರು ಅಟ್ಯಾಕ್ ಮಾಡ್ತಾರೆ. ಅಂಡ್ ಜಾಕೋಬ್ ಫಾಟೋ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಪಂಚಸ್ ಗಳ ಎಕ್ಸ್ಚೇಂಜ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಯಾವಾಗ ಬ್ಲಡ್ ಲೈನ್ ಕೆವಿನ್ ಓವೆನ್ಸ್ ಅವ್ರನ್ನ ಡಾಮಿನೇಟ್ ಮಾಡ್ತಾರೋ ಆಗ ಇಲ್ಲಿ ಇವ್ರನ್ನ ಕಾಪಾಡೋದಕ್ಕೆ ನಮ್ಮ DIY ಅವರು ಕೂಡ ಬರ್ತಾರೆ. ಸೊ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸಡನ್ ಆಗಿ ನಮಗೆ ನಿಕ್ ಆಲ್ಡಿಸ್ ಹಾಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಿಕ್ ಆಲ್ಡಿಸ್ ಅವರು ಬಂದ್ಬಿಟ್ಟು ಈಗಾಗಲೇ ಬ್ಲಡ್ ಲೈನ್ ನಲ್ಲಿ 3 ಜನ ಇದ್ದೀರಾ ಅಂಡ್ ಇಲ್ಲೂ ಕೂಡ 3 ಜನ ಇದ್ದೀರಾ. ಸೊ ಇವತ್ತಿನ ಸ್ಮ್ಯಾಕ್ ಡೌನ್ ನ ಮೇನ್ ಇವೆಂಟ್ ಗೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ WWE ಅವರು ಇದರಿಂದ ಸ್ಮ್ಯಾಕ್ ಡೌನ್ ನ ಮೇನ್ ಇವೆಂಟ್ ಅಲ್ಲಿ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಕೂಡ ಕನ್ಫರ್ಮ್ ಮಾಡ್ತಾರೆ. ಓವರ್ ಆಲ್ ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಬೇಲಿ ಅಂಡ್ ನಯೋಮಿ ವರ್ಸಸ್ ಸ್ಟಿಫನಿ ಸ್ಟಾರ್ಟನ್ ಹಾಗೆ ನಯಾ ಜಾಕ್ಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಫ್ ಕೋರ್ಸ್ ರಿಸಲ್ಟ್ ಏನಾಗಬಹುದು ಅಂತ ನಾನು ನಿಮಗೆ ತಿಳಿಸಿದ್ದೆ, ಇಬ್ರು ಕೂಡ ಒಟ್ಟಿಗೆ ಪಿನ್ ಮಾಡಬಹುದು. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ಈ ರೀತಿ ಎಂಡಿಂಗ್ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಅದೇ ರೀತಿ ಆಗಿದೆ, ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಒಂದು ಸ್ಯಾಂಟೋನ್ ನ ನಯಾ ಜಾಕ್ಸ್ ಅವ್ರಿಗೆ ಮಿಸ್ ಆಗಿ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿಂದ ಈ ಒಂದು ಮ್ಯಾಚ್ ಸಂಪೂರ್ಣವಾಗಿ ಬದಲಾಗುತ್ತೆ. ಎಂಡಿಂಗ್ ಅಲ್ಲಿ ನಮ್ಮ ನಯಾ ಜಾಕ್ಸ್ ಅವರು ಸುಮೋವನ್ ಡ್ರಾಪ್ ನ ಹಾಕೋದಕ್ಕೆ ಎತ್ಕೊಂಡಿರ್ತಾರೆ. ಅಂಡ್ ಸಡನ್ ಆಗಿ ಅದನ್ನೇ ರೋಲ್ ಅಪ್ ಮಾಡಿ ನಮ್ಮ ಬೇಲಿ ಹಾಗೆ ನಯೋಮಿ ಇಬ್ರು ಕೂಡ ಸೇರ್ಕೊಂಡು ಪಿನ್ ಮಾಡ್ತಾರೆ. ಅಂಡ್ ರೆಫ್ರಿ ಕೂಡ ಇಬ್ರನ್ನು ಕೂಡ ಪಿನ್ ಮಾಡಿ ಇಬ್ರು ಕೂಡ ವಿನ್ ಆಗಿದ್ದಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಮುಗಿದ್ಮೇಲೆ ಯಾರು ನಮ್ಮ ನಯಾ ಜಾಕ್ಸ್ ಅವ್ರನ್ನ ಪಿನ್ ಮಾಡಿದ್ರು ಅನ್ನೋ ಒಂದು ಕನ್ಫ್ಯೂಷನ್ ಇತ್ತಲ್ಲ, ಅದನ್ನ ನಮ್ಮ ನಿಕ್ ಆಲ್ಡಿಸ್ ಅವರು ಹಂಗೆ ಕ್ಲಿಯರ್ ಕೂಡ ಮಾಡ್ತಾರೆ. ಯಾಕಂದ್ರೆ ಇವರ ನಡುವೆ ನೆಕ್ಸ್ಟ್ ವೀಕ್ ನಂಬರ್ 1 ಕಂಟೆಂಡರ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ನಮ್ಮ ನಿಕ್ ಆಲ್ಡಿಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ನೋಡೋಣ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಯಾ ಜಾಕ್ಸ್ ಅವರು ಬಂದು ಡಿಸ್ಕ್ವಾಲಿಫಿಕೇಶನ್ ಮಾಡಿ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ಇದನ್ನ ಕನ್ವರ್ಟ್ ಮಾಡಿಸ್ಕೋಬಹುದು. ಇದಾದ್ಮೇಲೆ ನಮಗೆ ವಿಂಚಿ ಆಗಿ ಅಪೋಲೋ ಕ್ರೂಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಕಳೆದ ಬಾರಿಯ ರೀತಿನೇ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಪೋಲೋ ಕ್ರೂಸ್ ಅವರು ವಿಂಚಿನ ಪಿನ್ ಮಾಡಿ ವಿಕ್ಟರ್ನ ಗಳಿಸ್ಕೋತಾರೆ. ಅಂಡ್ ಇದರಿಂದ ವಿಂಚಿಗೆ ಕೋಪ ಬಂದು ನಮ್ಮ ಅಪೋಲೋ ಕ್ರೂಸ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಿ ತನ್ನ ಹೀಲ್ ಟರ್ನ್ ಕೂಡ ಇವತ್ತು ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ DIY ಅಂಡ್ ಕೆವಿನ್ ಓವೆನ್ಸ್ ವರ್ಸಸ್ ಬ್ಲಡ್ ಲೈನ್ ನಡುವೆ. ನಮ್ಮ ಕೆವಿನ್ ಓವೆನ್ಸ್ ಅವರು ರಿಂಗ್ ಗೆ ಬಂದಿರ್ತಾರೆ. ಬಟ್ ನಮ್ಮ DIY ಅವರು ರಿಂಗ್ ಗೆ ಬರೋದಕ್ಕಿಂತ ಮುಂಚೆ ಬ್ಯಾಕ್ ಸ್ಟೇಜ್ ಅಲ್ಲೇ ಬ್ಲಡ್ ಲೈನ್ DIY ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ ಇದರಿಂದ ಅವರು ಈ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ನಮ್ಮ ಕೆವಿನ್ ಓವೆನ್ಸ್ ಅವರು ಕೂಡ ಓಡ್ ಹೋಗ್ತಾರೆ. ಅಂಡ್ ಸ್ಟೇಜ್ ಹತ್ರನೇ ಬ್ಲಡ್ ಲೈನ್ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರ ಕಡೆ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ಕೂಡ ಬರ್ತಾರೆ ಅಂತಾನೆ ಹೇಳ್ಬಹುದು. ಸ್ಟ್ರೀಟ್ ಪ್ರಾಫಿಟ್ ಅವರು ಬಂದಾಗ ಈ ಒಂದು
ಒಂದು ಮ್ಯಾಚ್ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಡಬ್ಲ್ಯೂ ಅವರು ಅರ್ಧ ಗಂಟೆ ಈ ಒಂದು ಮ್ಯಾಚ್ಗೆ ಟೈಮ್ ನ ಕೊಡ್ತಾರೆ, ಅದು ನನಗೆ ಖುಷಿ ಆಯ್ತು. ಅದ್ಭುತವಾದ ಸ್ಪಾಟ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಜಾಕೋ ಫಾಟೋ ಅವರ ಡಾಮಿನೆಂಟ್ ಆಗಿರ್ಬೋದು, ಎಲ್ಲದೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ಒಂದು ಮ್ಯಾಚ್ ನೋ ಕಾಂಟೆಸ್ಟ್ ಅಲ್ಲಿ ಎಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಬ್ರಾಲ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಸ್ಟನ್ನರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಜಾಕೋ ಫಾಟೋ ಅಂತೂ ಉಡಾಯಿಸ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಅಂಡ್ ಇಡೀ ಬ್ಲಡ್ ಲೈನ್ ಸೇರಿಕೊಂಡು ಕೆವಿನ್ ಓವೆನ್ಸ್, ಸ್ಟ್ರೀಟ್ ಪ್ರಾಫಿಟ್ ಇವ್ರನ್ನೆಲ್ಲರನ್ನು ಕೂಡ ಹೊಡೆದಾಕಿರ್ತಾರೆ. ನಮ್ಮ ಕೆವಿನ್ ಓವೆನ್ಸ್ ಅವರಿಗೆ ಅನೌನ್ಸರ್ ಟೇಬಲ್ ಕೂಡ ಮುರ್ಸೋದಕ್ಕೆ ಹೋಗ್ತಾ ಇರ್ತಾರೆ. ಆದ್ರೂ ಕೂಡ ನಮ್ಮ ಕೆವಿನ್ ಓವೆನ್ಸ್ ಅವರು ಎಲ್ಲಿಂದನೋ ಶಕ್ತಿ ತಗೊಂಡು ಫೈಟ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಫೈಟ್ ಓವೆನ್ಸ್ ಫೈಟ್ ಸಖತ್ತಾಗಿ ಅವರಿಗೆ ಸೂಟ್ ಆಗುತ್ತೆ. ಅಂಡ್ ಇಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ DIY ಅವರು ಬರ್ತಾರೆ. DIY ಅವರು ಬಂದಾಗ DIY ಮೇಲೂ ಕೂಡ ನಮ್ಮ ಜಾಕೋ ಫಾಟೋ ಅವರು ಅಟ್ಯಾಕ್ ಮಾಡ್ಬಿಟ್ಟು ಅವ್ರನ್ನು ಕೂಡ ಮಲಗಿಸ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಫೈನಲಿ ನಮ್ಮ ಕೆವಿನ್ ಓವೆನ್ಸ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಸ್ಟೀಲ್ ಚೇರ್ನ ಇಟ್ಕೊಂಡು ಬರ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಕೆವಿನ್ ಓವೆನ್ಸ್ ಅವ್ರನ್ನ ಕಾಪಾಡ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಕಾಪಾಡಾದ್ಮೇಲೆ ನಮ್ಮ ಕೆವಿನ್ ಓವೆನ್ಸ್ ಅವರು ಸ್ಟೀಲ್ ಚೇರ್ನ ಎತ್ಕೊಂಡು ಕೋಡಿ ರೋಡ್ಸ್ ಅವರಿಗೆ ಅಟ್ಯಾಕ್ ಮಾಡೋ ರೀತಿ ನಿಂತ್ಕೋತಾರೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರ ಜೊತೆ ಟೀಮ್ ಅಪ್ ಆಗಿದ್ದಾರೆ. ರೋಮನ್ ರೈನ್ಸ್ ಅವರು ಕೆವಿನ್ ಓವೆನ್ಸ್ ಅವರಿಗೆ ಇಷ್ಟ ಇಲ್ಲ, ಸೊ ಇದರಿಂದ ಅಟ್ಯಾಕ್ ಮಾಡ್ತಾರೆ ಅಂತ ನೋಡ್ತಾ ಇದ್ವಿ. ಬಟ್ ಸದ್ಯಕ್ಕೆ ಅಟ್ಯಾಕ್ ಮಾಡಿಲ್ಲ. ಬಟ್ ಈ ಒಂದು ರೀಸನ್ ಇಂದ ನಮ್ಮ ಕೆವಿನ್ ಓವೆನ್ಸ್ ಅವರು ಫ್ಯೂಚರ್ ಅಲ್ಲಿ ಕೋಡಿ ರೋಡ್ಸ್ ಅವರ ಮೇಲೆ ಹೀಲ್ ಟರ್ನ್ ಮಾಡಬಹುದು. ನಾನು ಅದನ್ನ ವಿಡಿಯೋದಲ್ಲಿ ತಿಳಿಸಿದ್ದೆ. ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡ್ ಆಗುತ್ತೆ. ಅಂಡ್ ಇಬ್ರು ಕೂಡ ಹಗ್ ಮಾಡ್ಕೋತಾರೆ. ಓವರ್ ಆಲ್ ಸ್ಮ್ಯಾಕ್ ಡೌನ್ ಕಡೆ ಬರೋದಾದ್ರೆ ಅಷ್ಟೊಂದೇನು ದೊಡ್ಡ ವಿಚಾರಗಳು ನಮಗೆ ನೋಡೋದಿಕ್ಕೆ ಸಿಗ್ಲಿಲ್ಲ. ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಒಂದು ಸೆಗ್ಮೆಂಟ್ ನ ಅನೌನ್ಸ್ ಮಾಡಿದ್ರು. ಬಟ್ ವಿಡಿಯೋ ಪ್ಯಾಕೇಜ್ ಅಲ್ಲಿ ಮುಗಿಸಿದ್ರಿಂದ ಆ ರೀತಿ ಏನು ಮಜಾ ಬರಲಿಲ್ಲ. ಇಬ್ರು ಕೂಡ ರಿಂಗ್ ಮೇಲ್ಗಡೆ ಬಂದಿದ್ರೆ ಇನ್ನೂ ಕೂಡ ಸಖತ್ತಾಗಿರೋದು ಸ್ಮ್ಯಾಕ್ ಡೌನ್. ಓವರ್ ಆಲ್ ನನಗೆ ಡೀಸೆಂಟ್ ಅಂತಾನೆ ಅನಿಸ್ತು. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.